ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿಮಲಯೇ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾಪ್ತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तं सन्निधिं मानसे च रमानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्ण प्रमति गुरुकारुण्य सरणिं प्रपन्ना मान्यास्मः किमपि च वदन्तोऽपि महतां भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसाशास्त्रम् असाधुनिबन्धं ददमसावकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकम् पारीप्सितस्यानन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिन अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्य विद्याव्याख्यां करोम्यन्वपि चाहमेव ओमोमथातो ब्रह्मजिज्ञासा ॐ श्रुतिक्षीराब्धिमाभत्य धीमं धरमहीवृतः प्राप्ता न्यायसुधा येन संजयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुरुवनुग्रहरूपां तां कामधेनुमुपास्मये मद्भोक्तिर्द्विनदी जयार्य शुभवाक् सूर्यात्मजा संगमे व्याख्यास्नानमहो विधाय नृहरे प्राप्य प्रसादं परम् प्रापुरुजे कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे
ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಂವಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರಪದಮೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರುನ್ಮಮ ಆಪಾದ ಮೌಲೆ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥ ಭಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾದಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಒಂದು ಮಾತನ್ನು ಕೇಳಿದ್ದೇವೆ. ಏನು? ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪಲೇಬೇಕು. ಕಥಾ ವಾಗ್ವ್ಯವಹಾರ ನಡೆಯಬೇಕಾದ್ರೆ ಪ್ರಮಾಣಾದಿಗಳನ್ನ ಸತ್ಯ ಅಂತ ಅಂಗೀಕಾರ ಮಾಡೇನೆ ಕಥಾ ವಾಗ್ವ್ಯವಹಾರವನ್ನು ನಡೆಸಬೇಕು. ಒಂದು ವೇಳೆ ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪದೇನೆ ಈ ಕಥೆ ನಡೀತದೆ ಅಂತಂದ್ರೆ ಅವಾಗೇನಾಗುತ್ತದೆ? ಬೇರೆ ಕಥೆಗಳು ಕೂಡ ಹಾಗೆಯೇ ನಡೆಯಲಿ. ಅಂದ್ರೆ ಪ್ರಕೃತವಾದ ಈ ವಾಗ್ವ್ಯವಹಾರ, ಈ ಒಂದು ವಾದ ಕಥೆ ಪ್ರಮಾಣಾದಿಗಳಿಗೆ ಸತ್ವವನ್ನ ಒಪ್ಪದೇನೆ ಪ್ರವೃತ್ತವಾಗಿದೆ ಅಂದ್ರೆ ಬೇರೆ ಕಥೆಗಳು ಕೂಡ ಇದೇ ರೀತಿ ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇನೆ ಪ್ರವೃತ್ತವಾಗಲಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಹಾಗಲ್ಲ, ಆ ದೋಷ ಬರೋದಿಲ್ಲ ಅಂದ್ರು. ನಚ ಏವಂ ಕಥಾಂತರ ಪ್ರಸಕ್ತ್ಯಾದಿ ದೋಷ, ಈ ಒಂದು ವಾಕ್ಯದಿಂದ ಆಗಬೇಕು ನೋಡಿ. ನಚ ಏವಂ ಕಥಾಂತರ ಪ್ರಸಕ್ತ್ಯಾದಿ ದೋಷ, ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಹೊರಟರೆ ಪ್ರಕೃತದಲ್ಲಿ ಈಗ ನಡೆಯತಕ್ಕಂಥ ಈ ಒಂದು ಕಥೆ ಹೇಗೆ ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇನೆ ಹೊರಟಿದೆಯೋ ಆ ರೀತಿ ಬೇರೆ ಕಥೆಗಳು ಕೂಡ, ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಇರತಕ್ಕಂಥ ಬೇರೆ ಕಥೆಗಳು ಕೂಡ ಹಾಗೇ ಹೊರಡಲಿ, ಪ್ರವೃತ್ತವಾಗಲಿ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬೇರೆ ಕಥೆಗಳು ಕೂಡ ಹಾಗೆ ಪ್ರವೃತ್ತವಾಗಲಿ ಅಂತಂದ್ರೆ ಹಂಗಲ್ಲ. ಕಥಾಂತರ ಪ್ರಸಕ್ತ್ಯಾದಿ ದೋಷ ನ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಬೇರೆ ಕಥೆಗಳು ಕೂಡ ಪ್ರವೃತ್ತವಾಗಲಿ, ಪ್ರಮಾಣಾದಿಗಳಿಗೆ ಸತ್ಯತ್ವವನ್ನು ಒಪ್ಪದೇ ಇರತಕ್ಕಂಥ ಬೇರೆ ಕಥೆಗಳು ಕೂಡ ಪ್ರವೃತ್ತವಾಗಲಿ ಅಂದ್ರೆ
ಆಗೋದಿಲ್ಲ ಎಂಬ ಮಾತನ್ನ. ಯಾಕೆ ಅಂದ್ರೆ ಪ್ರಮಾಣಾದಿ ಸತ್ತ ಅನಭ್ಯುಪಗಮೆ ಕಥಾಯಾಹ ಏವ ಅನಿಷ್ಪತ್ತೇ ಅಂತ ಹೇಳ್ತಾ ಇದ್ದೇವೆ. ಈ ಆಕ್ಷೇಪವನ್ನ ನೀವು ಮಾಡಬಾರದು ಅಂತ ಹೇಳ್ತಾ ಇದ್ದ. ಪ್ರಮಾಣಾದಿಗಳಿಗೆ ಸತ್ಯ ಅಂತ ಒಪ್ಪದೇ ವಾದಕಥೆ ಪ್ರಾರಂಭವಾಗಿದೆ ಅಂದ್ರೆ ಇತರ ಕಥೆಗಳು ಹಾಗೆ ಆರಂಭವಾಗಲಿ ಎಂಬ ಆಕ್ಷೇಪ ಬರೋದೇ ಇಲ್ಲ. ಯಾಕೆ? ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪದೇ ಇದ್ರೆ ಯಾವ ಕಥೆನೂ ಆರಂಭವಾಗೋದಿಲ್ರಿ ಎಂಬ ಮಾತನ್ನೇ, ಯಾವ ಕಥೆನೂ ಕೂಡ ಆರಂಭವಾಗೋದಿಲ್ಲ ಎಂಬ ಮಾತನ್ನೇ ನಾವು ತಿಳಿಸಿಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲೋ? ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಹೋದ್ರೆ ಯಾವ ಕಥೆಗಳು ಕೂಡ ಹೊರಡೋದೇ ಇಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಎರಡನೇದ್ದೇನಪ್ಪಾ ಅಂತಂದ್ರೆ, ಹಿಂದೆ ಶ್ರೀಹರ್ಷರು ನಮಗೆ ಪ್ರಶ್ನೆ ಮಾಡಿದ್ರು. ಪ್ರಮಾಣಾದಿಗಳಿಗೆ ಸತ್ವವನ್ನ ಒಪ್ಪಿಕೊಂಡೇ ವಾದಕಥೆಯಲ್ಲಿ ಮುಂದುವರಿಯಬೇಕು ಅಂದ್ರೆ ಇದನ್ನ ಶಿಷ್ಯರಿಗೆ ನಾವು ಹೇಳುತ್ತೇವೆ ಅಂತ ಅಂದಿವಿ. ನಾವು ಪ್ರತಿವಾದಿಯನ್ನು ಕುರಿತು ಈ ರೀತಿಯಾಗಿ ನಾವು ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪಲೇಬೇಕು ಅಂತ ಸಾಧನೆ ಮಾಡ್ತಾ ಇಲ್ಲ ಅಂತ. ಶಿಷ್ಯರಿಗೆ ಪಾಠ ಹೇಳಬೇಕಾದ್ರೆ, ಶಿಷ್ಯರಿಗೆ ತಿಳಿಸಬೇಕಾದ್ರೆ ಪ್ರಮಾಣಾದಿಗಳನ್ನ ಸುಳ್ಳು ಅಂತ ಒಪ್ಪಿಬಿಟ್ರೆ ಕಥೆಯಲ್ಲಿ ಅಧಿಕಾರ ಕೂಡೋದಿಲ್ಲ ಅಂತ ನಾವು ಶಿಷ್ಯರಿಗೆ ಹೇಳುತ್ತೇವೆ ಅಂತ ನಾವಂದಾಗ ಆ ಸಂದರ್ಭದಲ್ಲಿ ವ್ಯಾಘಾತ ದೋಷ, ವಿರೋಧ ಎಂಬ ದೋಷ ಬರೋದಿಲ್ಲ ಅಂತ ಗೊತ್ತಾಯಿತು ಅಲ್ಲ. ವ್ಯಾಘಾತ ದೋಷ ಬರೋದಿಲ್ಲ ಎಂಬ ಮಾತನ್ನ ಹೇಳಿದ್ವಿ. ಆವಾಗ ಶ್ರೀಹರ್ಷ ಏನು ಮಾಡಿದ್ದ? ವ್ಯಾಘಾತ ದೋಷ ಬರೋದಿಲ್ಲ ಅಂತಂದ್ರೆ ವ್ಯಾಘಾತ ದೋಷ ಅವಾಗಲೂ ಬಂದೇ ಬರುತ್ತದೆ ಅಂತ. ಶಿಷ್ಯರನ್ನು ಕುರಿತು ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಹೋದರೆ ವಾದಕಥೆಯಲ್ಲೇ ಪ್ರವೃತ್ತರಾಗಲಿಕ್ಕೆ ಬರೋದಿಲ್ಲ ಅಂತ ಶಿಷ್ಯರನ್ನು ಕುರಿತು ನೀವು ಹೇಳ್ತೇವೆ ಅಂತಂದ್ರೂ ಕೂಡ ವಿರೋಧ ದೋಷ ಬಂದೇ ಬರುತ್ತದೆ. ಯಾಕೆ ಅಂತಂದ್ರೆ ನೋಡಿ, ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಹೋದರೆ ವಾದಕಥೆನೇ ನಡೆಯೋದಿಲ್ಲ ಅಂತ ನೀವು ಶಿಷ್ಯರನ್ನು ಕುರಿತು ಹೇಳಬೇಕು ಅಂತ ಅಂದ್ರಿ, ಅವಾಗಲೂ ವಿರೋಧ ದೋಷ, ವ್ಯಾಘಾತ ಅಂಬುದು ಬಂದೇ ಬರುತ್ತದೆ ಅಂತಂದ್ರೆ ಈ ದೋಷ ಈಗ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏತೇನ ಶಿಷ್ಯ ಜ್ಞಾಪನಮಪಿ ಸಮಾಹಿತಂ. ಶಿಷ್ಯರನ್ನು ಕುರಿತು ನಾವು ಪ್ರಮಾಣಾದಿಗಳಿಗೆ ಸತ್ತಾಭ್ಯುಪಗಮ ಮಾಡದೆ ಹೋದರೆ ವಾದಕಥೆನೇ ಪ್ರವೃತ್ತವಾಗೋದಿಲ್ಲ ಅಂತ ನಾವು ಹೇಳ್ತೀವಿ ಅಂತಂದಾಗ ನೀವೇನು ವಿರೋಧ ದೋಷ ಕೊಟ್ಟಿದ್ರಿ, ಆ ವಿರೋಧ ದೋಷ ಸರ್ವಥಾ ಬರೋದಿಲ್ಲ. ಯಾಕೆ ನೋಡಿ, ನಾವು ಏನ್ ಹೇಳ್ತಾ ಇದ್ದೇವೆ? ಟೀಕರ ಹೇಳ್ತಾ ಇದ್ದಾರೆ, ನಾವು ಏನ್ ಹೇಳ್ತಾ ಇದ್ದೀವೋ ಮೊದಲು ಸರಿಯಾಗಿ ನೀವು ಚಿಂತನೆ ಮಾಡಿ ತಿಳಿಯಿರಿ. ಏನು ಅಂದ್ರೆ, ಪ್ರತಿವಾದಿನಃ ಕಥಾ ಪ್ರವೇಶಂ ಅಭ್ಯುಪಗಮ್ಯ ತತ್ರ ಪ್ರವೃತ್ತಂ ಪ್ರತಿ. ಈಗ ಪ್ರತಿವಾದಿ ಕಥಾ ಪ್ರವೇಶವನ್ನು ಮಾಡಿದ್ದ ಅಂದ್ರೆ ವಾದಿಗಳಾದ ನಮ್ಮ ಜೊತೆಗೆ ಪ್ರತಿವಾದಿಗಳು ವಾದಕಥೆಯಲ್ಲಿ ಪ್ರವೇಶ ಮಾಡಿ ವಾದಕಥೆ ಆರಂಭವಾಗಿದೆ, ಈಗ ವಾದಕಥೆ ನಡೀತಾ ಇದೆ, ಅದನ್ನು ತಿಳಿಸ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಕಥಾ ಪ್ರವೇಶವನ್ನ ಮಾಡಿದ ಪ್ರತಿವಾದಿಯನ್ನ ಕುರಿತು ನಾವು ಹೇಳ್ತಾ ಇದ್ದೀವಿ. ಏನು ನೋಡ್ರಿ, ಕಥಾ ಪ್ರವೇಶ ಮಾಡಿದ್ದೀರಿ, ವಾದಕಥಾ ನಡೀತಾ ಇದೆ. ವಾದಕಥೆ ಅಂದ್ರೆ ಇದು ಕಾರ್ಯ. ಈ ವಾದಕಥೆ ನಡೆಯೋದಕ್ಕೆ ಕಾರಣವಾದದ್ದು ಯಾವುದು? ಪ್ರಮಾಣಗಳು. ವಾದಕಥೆಗೆ ಕಾರಣವಾದದ್ದು ಪ್ರಮಾಣಗಳು ವಾದಕಥೆಗೆ ಕಾರಣ ಆದ್ಮೇಲೆ ಅವು ಸತ್ಯವಾಗಿರಲೇಬೇಕು. ಅವು ಸತ್ಯವಾಗಿವೆ ಅಂದ್ರೆ ಸತ್ಯ ಅಂತ ನೀವು ಒಪ್ಪಲೇಬೇಕು. ಹೀಗೆ ನಾವು ಪ್ರತಿವಾದಿಯನ್ನು ಕುರಿತು ಈಗ ಹೇಳ್ತಾ ಇದ್ದೇವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಪ್ರತಿವಾದಿನಃ ಕಥಾ ಪ್ರವೇಶಂ ಅಭ್ಯುಪಗಮ್ಯ, ವಾದಕಥೆಯಲ್ಲಿ ಪ್ರವೇಶ ಮಾಡಿದ್ದಾನೆ ಪ್ರತಿವಾದಿ ಅಂತ ಇಟ್ಟುಕೊಂಡು ಆ ಪ್ರತಿವಾದಿಯನ್ನು ಕುರಿತು ಪ್ರಮಿತ ಕಥಾ ಕಾರ್ಯ ಬಲೇನ, ಗೊತ್ತಾಯ್ತಿಲ್ಲ, ಆ ಪ್ರಮಿತವಾದ ಕಥಾರೂಪವಾದ ಕಾರ್ಯದಿಂದ ಕಾರಣ ಪ್ರಮಾಣಾದಿ ಸತ್ತಾಯ ಅಭ್ಯುಪಗಂತವ್ಯತ್ವಸ್ಯ ಉಕ್ತತ್ವ, ಆ ಕಾರಣವಾದ ಪ್ರಮಾಣಾದಿಗಳಿಗೆ ಸತ್ತಾವನ್ನ ಒಪ್ಪಲೇಬೇಕು ಎಂಬುದನ್ನ ಪ್ರತಿವಾದಿಯನ್ನು ಕುರಿತು ನಾವು ಹೇಳ್ತಾ ಇದ್ದೇವೆ ಎಂಬ ಮಾತನ್ನ ತಿಳಿಸ್ತಾ ಇದ್ದಾರೆ. ನೀನು ಕಥೆಯಲ್ಲಿ ಪ್ರವೃತ್ತನಾಗಿ ಅಂದ ಮೇಲೆ ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪಿಕೊಳ್ಳಲೇಬೇಕು. ಅಂದ್ರೆ ಶಿಷ್ಯನಿಗೆ ನಾವು ಹೇಳ್ತಾ ಇದ್ದೇವೆ ಹೊರತು ಸಾಧನೆ ಮಾಡ್ತಾ ಇಲ್ಲ. ಆದ್ರೆ ನೀವು ಹೇಳಿದ ವಿರೋಧ ದೋಷ ನಮಗೆ ಬರೋದಿಲ್ಲ.
ಅಂದ್ರೆ ಹಿಂದೆ ವಿರೋಧ ದೋಷ ಯಾವಾಗ ಬರ್ತಿತ್ತು? ಶಿಷ್ಯರನ್ನು ಕುರಿತು. ಕಥೆಯಲ್ಲಿ ನೀ ಪ್ರವೃತ್ತನಾಗಿ ಅಂದ ಮೇಲೆ ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪಿಕೊಳ್ಳಲೇಬೇಕು. ಶಿಷ್ಯರನ್ನು ಕುರಿತು ನಾವು ಸಾಧನೆ ಮಾಡ್ತಾ ಇಲ್ರಿ, ಕೇವಲ ಆಪಾದನೆ ಮಾಡ್ತಾ ಇದ್ದೀವಿ. ಹಿಂಗಾದ್ರೆ ಹಿಂಗಾಗುತ್ತದೆ ಅಂತ ಶಿಷ್ಯರಿಗೆ ತಿಳಿಸ್ತಾ ಇದ್ದೇವೆ. ಆದ್ರೆ ನಮಗೆ ವ್ಯಾಘಾತ ದೋಷ ಬರೋದಿಲ್ಲ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಕಥಾ ಪ್ರವೇಶ ಮಾಡಿ ಅಂದ ಮೇಲೆ ನೀನು ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪಬೇಕು ಅಂತ ನಾವು ಆಪಾದನೆ ಮಾಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ವಿ. ಅಂತೂ ಇಲ್ಲಿಯವರೆಗೂ ಆ ಶ್ರೀಹರ್ಷ ಹೇಳಿದ ಎಲ್ಲ ದೂಷಣಾಭಾಸಗಳನ್ನು ಮೇಲ್ನೋಟಕ್ಕೆ ದೋಷ ಅಂತ ತೋರುವ ಅವುಗಳನ್ನೆಲ್ಲ ನಿರಾಕರಣೆ ಮಾಡಿ ಇನ್ನು ಎರಡನೇ ವಿಕಲ್ಪ ನಾವೇನು ಹೇಳಿದ್ದೇವಪ್ಪ ಅಂತಂದ್ರೆ, ಏನಪ್ಪ ಎರಡನೇ ವಿಕಲ್ಪ ಅಂದ್ರೆ ನೋಡಿ, ವಾದಿಯ ಈ ವಾದವು ವ್ಯವಹಾರಕ್ಕೆ ಪ್ರಮಾಣಾದಿಗಳ ಸತ್ತಾ ಅಭ್ಯುಪಗಮ ಇದು ಕಾರಣ ಅಂತ ಅಂತೀರೋ ಅಂತ ಅವನ ಎರಡನೇ ವಿಕಲ್ಪ. ಅಂದ್ರೆ ಕಥಾ ವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಇದು ಕಾರಣ ಅಂತಂದ್ರೆ ಅವನು ವ್ಯಭಿಚಾರ ದೋಷ ಕೊಟ್ಟಿದ್ದ. ಏನು? ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಎಂಬ ಕಾರಣ ಇಲ್ಲದೆ ಹೋದ್ರು ಚಾರ್ವಾಕ ಮಾಧ್ಯಮಿಕರ ಕಥಾ ವಾಗ್ವ್ಯವಹಾರ ನಡೆದಿದೆ. ಆದ್ದರಿಂದ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಎಂಬುದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣವೇ ಆಗಿದೆ ಅಂತ ಒಪ್ಪೋ ಕಾರಣ ಇಲ್ಲ. ವ್ಯಭಿಚಾರ ಎಂಬ ದೋಷ ಬರುತ್ತದೆ, ವ್ಯಭಿಚಾರ ದೋಷ ಬರುತ್ತದೆ ಎಂಬ ಮಾತನ್ನು ಹೇಳಿದರು. ದ್ವಿತೀಯ ಪಕ್ಷೋಕ್ತ ದೋಷೋಪಿ ಅಸಂಗತಃ ಏವ. ಎರಡನೇ ಪಕ್ಷದಲ್ಲಿ ಹೇಳಿದ ಈ ದೋಷವೂ ಕೂಡ ಅತ್ಯಂತ ಅಸಂಗತ ಎಂಬ ಮಾತನ್ನು ಟೀಕಾಕೃತ್ಪಾದರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅತ್ಯಂತ ಅಸಂಗತ ಅಂದ್ರೆ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಇದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತಂದರೆ, ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತಂದ್ರೆ ವ್ಯಭಿಚಾರಾದಿ ದೋಷಗಳು ಅಂತ ನೀವಂದ್ರಿ. ಚಾರ್ವಾಕ ಮಾಧ್ಯಮಿಕರು ಕಥಾ ವಾಗ್ವ್ಯವಹಾರದಲ್ಲಿ ಪ್ರವೃತ್ತರಾಗಿದ್ದಾರೆ, ಆದ್ರೆ ಅಲ್ಲಿ ಕಾರಣವಾದ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಅಂಬೋದು ಇಲ್ಲ, ವ್ಯಭಿಚಾರ ದೋಷ ಅಂದ್ರೆ. ಈ ವ್ಯಭಿಚಾರ ದೋಷ ಈ ಎರಡನೇ ಪಕ್ಷದಲ್ಲಿ ಹೇಳಿದ ವ್ಯಭಿಚಾರ ದೋಷ ನಮಗೆ ಬರಲ್ಲ ಅಂತ. ದ್ವಿತೀಯ ಪಕ್ಷೋಕ್ತ ದೋಷೋಪಿ ಅಸಂಗತಃ ಏವ. ಯಾತಕ್ ಗೊತ್ತಾ? ನಹಿ ವಯಂ ಪ್ರಮಾಣಾದಿ ಸತ್ತಾ ಅಭ್ಯುಪಗಮಮಪಿ ಕಥಕ ಪ್ರವೃತ್ತನೀಯ ವಾಗ್ವ್ಯವಹಾರ ಕಾರಣ ಕೋಟೌ ನಿವೇಶಯಾಮಃ. ನಹಿ ವಯಂ ನಿವೇಶಯಾಮಃ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ ಟೀಕರ. ನೋಡಪ್ಪ, ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣವಾದವುಗಳ ಮಧ್ಯದಲ್ಲಿ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಎಂಬುದು ಕಾರಣ ಅಂತ ನಾವು ಹೇಳೋದಿಲ್ಲ, ಪ್ರಮಾಣಾದಿಗಳು ಮಾತ್ರ ಕಾರಣ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ವ್ಯಭಿಚಾರ ಯಾವಾಗ ಹೇಳಬೇಕು ನೀನು? ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಅಂಬೋದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ನಾವು ಹೇಳಿದ್ರೆ, ನಾವು ಹಂಗೆ ಹೇಳ್ತಾ ಇಲ್ಲ. ಕಾರಣ ಕೋಟಿಯಲ್ಲಿ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಅಂಬೋದು ಕೂಡ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ನಾವು ಹಿಂಗೆ ಹೇಳೋದಿಲ್ಲ. ಅಂದ್ರೆ ಕಾರಣವಾದವುಗಳ ಮಧ್ಯದಲ್ಲಿ, ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣವಾದವುಗಳ ಮಧ್ಯದಲ್ಲಿ ಅಂದ್ರೆ ಆ ಕಾರಣ ಕೋಟಿಯಲ್ಲಿ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಎಂಬುದು ಒಂದು ಕಾರಣ ಅಂತ ನಾವೇನು ಸೇರಿಸಲ್ಲ. ನಹಿ ವಯಂ ನಿವೇಶಯಾಮ. ಏನ ಹಂಗೆ ಹೇಳಿದ್ರೆ ಏನ ತತ್ಸತ್ತಾ ಅಭ್ಯುಪಗಂತ್ರೂಢ, ಪ್ರಮಾಣಾದಿಗಳಿಗೆ ಸತ್ತಾ ಒಪ್ಪದೇ ಇರತಕ್ಕಂತಹ ಚಾರ್ವಾಕ ಮಾಧ್ಯಮಿಕರ ವಾಗ್ವ್ಯವಹಾರವೂ ಕೂಡ ಅಂದ್ರೆ ಹುಟ್ಟದೆ ಹೋಗಬೇಕಾದೀತು ಅಂತ ಅನುಭವದಾಗಿತ್ತು, ತರ್ಕ ಮಾಡಬಹುದಾಗಿತ್ತು. ಏನಂತಂದ್ರೆ ಏನು? ಒಂದು ವೇಳೆ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಅಂಬೋದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ನಾವು ಹೇಳಿದ್ರೆ ಅವಾಗ ಯಾರು ಸತ್ತಾ ಒಪ್ಪಲ್ವೋ ಅವರಿಗೆ ಆ ಕಥಾ ವಾಗ್ವ್ಯವಹಾರದ ಸ್ವರೂಪವೇ ಕೂಡೋದಿಲ್ಲ ಅಂತ ತರ್ಕ ನಾವು ಮಾಡಿದ್ದೇವೆ, ಅನುಭವದಾಗಿತ್ತು. ಏನ ತತ್ಸತ್ತಾ ಅಭ್ಯುಪಗಂತ್ರೂಣ ಕಥಾ ವಾಗ್ವ್ಯವಹಾರ ಸ್ವರೂಪಂ ನ ನಿಷ್ಪದ್ದೇತ ಇತಿ ಸ್ಯಾತ್. ಗೊತ್ತಾಯಿತೋ ಇಲ್ಲ? ಹಂಗ ಅನ್ಬೋದಾಗಿತ್ತು, ಆದ್ರೆ ಹಾಗೆ ಹೇಳೋದಿಲ್ಲ. ಅಪಿತರ್ಹಿ ಏನು? ಪ್ರಮಾಣಾದೀನಾಮೇವ ಕಥಾ ಕಾರಣ. ಹಾಗಾದ್ರೆ ಕಥಾ ವಾಗ್ವ್ಯವಹಾರವನ್ನು ಕುರಿತು ಅಂದ್ರೆ ವಾದ ಕಥೆಯನ್ನು ಕುರಿತು ಯಾವುದಪ್ಪ ನಿಜವಾಗ್ಲೂ ಕಾರಣ ಅಂದ್ರೆ ಪ್ರಮಾಣಗಳೇ ಕಾರಣ. ಪ್ರಮಾಣಗಳೇ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣವೇ ಹೊರತು ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಅಂಬೋದು ಕಥಾ ವಾಗ್ವ್ಯವಹಾರವನ್ನು ಕುರಿತು
ಸರ್ವಥಾ ಕಾರಣವಲ್ಲ. ಗೊತ್ತಾಯ್ತು? ಅಪಿತರ್ಹಿ ಪ್ರಮಾಣಾದೀನಾಮೇವ ಕಥಾ ಕಾರಣತ ಸಾಚ ಸತ್ವಾಭಾವೇ ನ ಉಪಪದ್ಯತೆ. ಈ ಪ್ರಮಾಣಾದಿಗಳು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತೂ ಆಗ್ಯಾವ ಅಂತ ನಾ ಹೇಳ್ತೀನಿ. ಪ್ರಮಾಣಾದಿಗಳು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಆದ್ಮೇಲೆ ಅವು ಕಾರಣ ಅಂತ ಆಗ್ಬೇಕಾದ್ರೆ ಸತ್ತಾಗಿರ್ಲೇಬೇಕು ಅಂತ ನಮ್ಮ ನಿಯಮ. ಸಾಚ ಅಂದ್ರೇನು? ಕಥಾ ಕಾರಣತ ಅಂದ್ರೆ ಪ್ರಮಾಣಾದಿಗಳು ಕಥೆಗೆ ಕಾರಣವಾಗಿವೆ ಅಂಬೋದು ಕೂಡಬೇಕಾದ್ರೆ ಅವು ಸತ್ತಾಗಿರ್ಲೇಬೇಕು. ಜಗತ್ತಿನಲ್ಲಿ ಯಾವುದೇ ಒಂದು ಪದಾರ್ಥವನ್ನು ಕುರಿತು ಕಾರಣ ಅಂದ್ಮೇಲೆ ಸತ್ಯ ಆಗಿರ್ಲೇಬೇಕು. ಘಟವನ್ನು ಕುರಿತು ದಂಡ ಕಾರಣ, ದಂಡಕ್ಕೆ ಕಾರಣತ್ವ ಅಂಬೋದು ಸಿದ್ಧವಾಗಬೇಕಾದ್ರೆ ಅದು ಸತ್ಯವಾಗಿರ್ಲೇಬೇಕು ಎಂಬ ನಿಯಮ ನಮ್ಮದು. ಆದ್ದರಿಂದ ಈಗ ಪ್ರಮಾಣಾದಿಗಳು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ನಾವು ಹೇಳಿದ್ವಿ. ಕಾರಣ ಅಂದ ಮೇಲೆ ಅವು ಸತ್ಯವಾಗಿರ್ಲೇಬೇಕು ಎಂಬ ನಿಯಮ. ಗೊತ್ತಾಯ್ತೋ ಇಲ್ಲ? ಸತ್ಯವಾಗಿರ್ಲೇಬೇಕು. ಸಾಚ ಸತ್ವಾಭಾವೇ ನ ಒಂದು ವೇಳೆ ಪ್ರಮಾಣಾದಿಗಳು ಸತ್ಯ ಅಲ್ಲ ಅಂದ್ರೆ ಕಥಾ ವಾಗ್ವ್ಯವಹಾರವನ್ನು ಕುರಿತು ಅವು ಕಾರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ನೋಡ್ರಿ, ಈಗ ಸತ್ ಪದಾರ್ಥ ಅಲ್ಲದೇ ಇದ್ದದ್ದು ಅಂದ್ರೆ ಅಸತ್ ಪದಾರ್ಥವಾದದ್ದು ಶಶವಿಷಾಣ, ಕೂರ್ಮರೋಮ ಇವೆಲ್ಲ ಇವೆ. ಗೊತ್ತಾಯ್ತೋ ಇಲ್ಲ? ಶುಕ್ತಿರಜತ ಒಂದನ್ನು ಕುರಿತು ಕಾರಣ ಅಂತ ಆಗತ್ತವ. ಇವು ಅಸತ್ತಾದ ಪದಾರ್ಥ ಎಂದಿಗೂ ಕಾರಣ ಅಂತ ಆಗೋದಿಲ್ಲ. ಸತ್ವ ಒಪ್ಪೋದಿಲ್ಲ ಪ್ರಮಾಣಾದಿಗಳಿಗೆ ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ವ ಇಲ್ಲ ಅಂತಂದ್ರೆ ಅವು ಕಾರಣ ಅಂತ ಆಗಲ್ಲ. ಇತಿ ತತ್ಸತ್ವಂ ಅಂಗೀಕರಣೀಯಂ ಇತಿ ವದಾಮ. ಈ ಕಾರಣದಿಂದಾಗಿ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಕಥಾ ವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಗಳು ಕಾರಣ ಆಗ್ಬೇಕಾದ್ರೆ ಅವು ಸತ್ತಾಗಿರ್ಲೇಬೇಕು. ಈ ರೀತಿಯಾಗಿ ಪ್ರಮಾಣಾದಿಗಳಿಗೆ ಸತ್ವವನ್ನು ಅನಿವಾರ್ಯವಾಗಿ ಒಪ್ಪಲೇಬೇಕು ಎಂಬ ಮಾತನ್ನು ಮಾತ್ರ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿದ್ವಿ ಟೀಕಾಕೃತ್ಪಾದ. ಇದಾದ್ಮೇಲೆ ಯತ್ ಪುನಃ ಕಥಕ ವಾಗ್ವ್ಯವಹಾರಂ ಪ್ರತಿ ಇತ್ಯಾದ್ಯಾಶಂಕ್ಯ ಉಕ್ತಂ. ಹಿಂದೆ ಒಂದು ಮಾತು ಹೇಳಿದ್ದ, ಏನು ಅಂದ್ರೆ ವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿಗಳು ಕಾರಣ. ಆ ಪ್ರಮಾಣಾದಿಗಳು ಕಾರಣ ಅಂದ್ಮೇಲೆ ಅವು ಸತ್ಯವಾಗಿರ್ಲೇಬೇಕು. ಅವು ಸತ್ಯವಾಗಿವೆ ಅಂದ್ರೆ ಸತ್ಯ ಅಂತ ಒಪ್ಪಿಕೊಳ್ಳಲೇಬೇಕು. ಅವು ಸತ್ಯವಾಗಿವೆ ಅಂದ್ರೆ ಸತ್ಯ ಅಂತ ಒಪ್ಪಿಕೊಳ್ಳಲೇಬೇಕು ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದ್ದ. ಏನ್ ಹಿಂಗ ಅಂದಿದ್ರಲ್ಲ ಇದು ಸರಿಯಲ್ಲ ಅಂತ. ಅಂದ್ರೆ ಇದನ್ನ ಪೂರ್ವ ಪಕ್ಷ ಮಾಡಿಕೊಂಡಿದ್ದಾರೆ. ಕಥಾ ವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿಗಳು ಕಾರಣ ಅಂದಮೇಲೆ ಸತ್ತಾಗಿರ್ಲೇಬೇಕು. ಸತ್ತಾಗಿವೆ ಅಂದಮೇಲೆ ಸತ್ತಾದ ಪ್ರಮಾಣಾದಿಗಳು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಒಪ್ಪಿಕೊಳ್ಳಲೇಬೇಕು. ಈ ರೀತಿಯಾಗಿ ಪೂರ್ವ ಪಕ್ಷವನ್ನು ಇಟ್ಟುಕೊಂಡು ಅದ್ವೈತಿ ಹೀಗೆ ಖಂಡನೆ ಮಾಡಿದ್ದಾರೆ ಅವರು. ಏನು? ಏವಂ ವದತ ಕಥಾ ಪ್ರವೃತ್ತ್ಯುತ್ತರ ಕಾಲಂ ಪ್ರಮಾಣಾದಿ ಸತ್ತ ಅಂಗೀಕಾರಯಿತವ್ಯ. ಹಾಗಾದ್ರೆ ನೋಡಿ, ಪ್ರಮಾಣಾದಿಗಳಿಗೆ ಸತ್ಯತ್ವ ಯಾವಾಗ ಒಪ್ಪಬೇಕು ಅಂತ ಆಗುತ್ತದೆ? ಕಥಾ ಪ್ರವೃತ್ತಿ ಆದ ಮೇಲೆ, ಕಥೆಯಲ್ಲಿ ನಾವು ಪ್ರವೃತ್ತರಾದ ಮೇಲೆ, ವಾದಕಥೆಯಲ್ಲಿ ಪ್ರವೃತ್ತರಾದ ಮೇಲೆ, ವಾದಕಥೆಯನ್ನು ಕುರಿತು ಪ್ರಮಾಣಾದಿಗಳು ಕಾರಣವಾಗಿವೆ. ಅವು ಕಾರಣ ಅಂದ ಮೇಲೆ ಸತ್ಯವಾಗಿವೆ. ಸತ್ಯ ಅಂತಂದ ಮೇಲೆ ಅವು ಸತ್ಯ ಅಂತ ಒಪ್ಪಲೇಬೇಕು. ಸತ್ಯ ಅಂತ ಆದ್ಮೇಲೆ ಅವುಗಳನ್ನು ಒಪ್ಪಲೇಬೇಕು. ಹಿಂಗೆಲ್ಲ ಹೇಳಬೇಕು. ತಥಾಚ. ಹಾಗಾದ್ರೆ ಏನು ಅಭಿಪ್ರಾಯ ಅಂದ್ರೆ, ಕಥಾ ವಾಗ್ವ್ಯವಹಾರದ ನಂತರದಲ್ಲಿ ಬರತಕ್ಕಂತಹದ್ದು ಪ್ರಮಾಣಾದಿ ಸತ್ತ ಅಭ್ಯುಪಗಮ ಅಂತ ಅವರು ಪೂರ್ವ ಪಕ್ಷ ಹೇಳಿದ್ರು. ಅಂದ್ರೆ ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ ಈ ಕಥೆಗೆ ಪ್ರಮಾಣಾದಿಗಳು ಕಾರಣ ಅಂದ ಮೇಲೆ ಸತ್ತಾಗಿರ್ಲೇಬೇಕು. ಸತ್ಯವಾಗಿವೆ ಅಂದ್ರೆ ಅದನ್ನು ಒಪ್ಪಿಕೊಳ್ಳೇಬೇಕು. ಇದೆಲ್ಲ ಯಾವಾಗ ಗೊತ್ತಾಗುತ್ತದೆ? ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ. ಅಂದ್ರೆ ಕಥಾ ವ್ಯವಹಾರದ ನಂತರದಲ್ಲಿ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಿಕೊಳ್ಳುವ ಪರಿಸ್ಥಿತಿ. ಅಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ವಾದಕಥೆಯ ಫಲ ಆಯಿತೇ ಹೊರತು ವಾದಕಥೆಗೆ ಕಾರಣ ಅಂತ ಆಗಲಿಲ್ಲ ಅಂತ ಅವರಂದಿದ್ದಾರೆ. ತಥಾಚ ಕಥಾ ಫಲಸ್ಯ ಪ್ರಮಾಣಾದಿ ಸತ್ತ ಅಭ್ಯುಪಗಮಸ್ಯ ನ ಕಥಾ ಕಾರಣತ್ವಂ. ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಮಾಡಬೇಕು ಅಂತ ಗೊತ್ತಾಗುತ್ತದೆ. ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಲೇಬೇಕು ಅಂತ ಗೊತ್ತಾಗುತ್ತೆ. ಅಂದ್ರೆ ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ ಗೊತ್ತಾಗುವ ವಿಚಾರ ಅದು.
ಅಂದ್ರೆ ಕಥೆಯ ಫಲ ಅದು ಪ್ರಮಾಣಾದಿ ಸತ್ತಾಭ್ಯುಪಗಮ ಅಂಬೋದು. ಅದು ಹೇಗೆ ವಾದಕಥೆಯನ್ನು ಕುರಿತು ಕಾರಣ ಆಗುತ್ತದೆ. ಫಲವಾದದ್ದು ಎಂದಿಗೂ ವಾದಕಥೆಯನ್ನು ಕುರಿತು ಕಾರಣವಾಗುವುದಿಲ್ಲ. ಗೊತ್ತಾಯ್ತಲ್ಲ, ಸರ್ವತಾ ಫಲವಾದದ್ದು ಎಂದಿಗೂ ವಾದಕಥೆಯನ್ನು ಕುರಿತು ಕಾರಣ ಅಂತ ಆಗೋದಿಲ್ಲ ಅಂತ ಅಭಿಪ್ರಾಯ. ಕಿಂತು ಹಾಗಾದ್ರೆ ಅವರಂದ್ರು ಅಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ, ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ಕಥೆಯ ಫಲ, ಅದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಆಗೋದಿಲ್ಲ. ಹಾಗಾದ್ರೆ ಯಾವುದಪ್ಪ ಕಾರಣ ಅವ್ರ ಪ್ರಕಾರ? ಅದ್ವೈತಿಗಳಂದ್ರು ಕಿಂತು ಪ್ರಮಾಣೈ ವ್ಯವಹರ್ತವ್ಯಂ ಇತ್ಯಾದಿ ವ್ಯವಹಾರ ನಿಯಮಸ್ಯೈವ, ಪ್ರಮಾಣಾದಿಗಳಿಂದಲೇ ವ್ಯವಹಾರ ಮಾಡಬೇಕು ಅಂತ ಹೇಳುವ ವ್ಯವಹಾರ ನಿಯಮ ಅಂದ್ರೆ ಸಮಯ ಬಂಧ, ಇದೇ ಕಥೆಗೆ ಕಾರಣ ಹೊರತು ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ಸರ್ವಥಾ ಕಥೆಗೆ ಕಾರಣವಲ್ಲ. ಕಿಂತು ಪ್ರಮಾಣೈ ವ್ಯವಹರ್ತವ್ಯಂ, ಪ್ರಮಾಣಗಳಿಂದ ನಾವು ವ್ಯವಹಾರ ಮಾಡಬೇಕು ಅಂಬುವ ವ್ಯವಹಾರ ನಿಯಮವೇ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣವೇ ಹೊರತು ಪ್ರಮಾಣಾದಿ ಅಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಇದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಲ್ಲ ಅಂತೇನು ಈ ರೀತಿ ಅದ್ವೈತಿಗಳು ಅಂದ್ರು. ಇತಿ ತದಸ್ಮಾಭಿ ಅಭ್ಯುಪಗತಮೇವ, ಹೌದು ಇದನ್ನು ನಾವು ಒಪ್ಪಿದ್ದೇವೆ ಅಂದ್ರು ಟೀಕರಾಯರು. ಪ್ರಮಾಣಾದಿ ಸತ್ತಾಭ್ಯುಪಗಮ ಇದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಲ್ಲ ಅಂತ ನಾವು ಒಪ್ಪಿದ್ದೇವೆ. ಕಥೆಯ ನಂತರದಲ್ಲಿ, ಕಥೆಯಲ್ಲಿ ಪ್ರವೇಶ ಮಾಡದ ಮೇಲೆ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಬೇಕು ಅಂತ ಆಮೇಲೆ ಗೊತ್ತಾಗುತ್ತದೆ ನಿಜಾನೇ ಅದು ಕಥೆಯ ಫಲ ಅಂತಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಅಂಬೋದು ಕಾರಣ ಅಂತ ನಾವು ಅಂತೇಳಿ ಪ್ರಮಾಣಾದಿಗಳು ಕಾರಣ ಅಂತ ಹೇಳಿದ್ದೀವಿ ನೋಡಿ. ಎಷ್ಟು ಸತ್ತ ಅಭ್ಯುಪಗಮಮಪಿ ಕಥಾ ಕಾರಣಂ ಬ್ರೂತೆ, ಇದು ಈ ದೋಷ ನಮಗೆ ಹೇಳಬೇಡ್ರಿ ಅಂದಿವಿ ನಾವು. ಪ್ರಮಾಣಾದಿ ಸತ್ತ ಅಭ್ಯುಪಗಮ ಅಂಬೋದು ಕೂಡ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಆಗುತ್ತದೆ ಅಂತ ಯಾರು ಹೇಳ್ತಾರೋ ಅವರಿಗೆ ಈ ದೋಷ ಹೇಳಿ ನೀವು. ಫಲವಾದದ್ದು ಹೇಗೆ ಕಾರಣವಾಗುತ್ತದೆ ಅಂತ ಅವ್ರಿಗೆ ಹೇಳ್ರಿ. ಸತ್ತಾಭ್ಯುಪಗಮ ಎಂಬುದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಯಾರಂತಾರೋ ಅವರಿಗೆ ಈ ಸತ್ತಾಭ್ಯುಪಗಮ ಎಂಬುದು ಕಥೆಯ ಫಲ, ಕಥೆಯಲ್ಲಿ ಪ್ರವೃತ್ತರಾದ್ಮೇಲೆ ಆಮೇಲೆ ತಿಳ್ಕೊಳ್ಳೋದು ಗೊತ್ತಾಗೋದು ಇದು ಕಥೆಯ ಫಲ, ವಾದ ಕಥೆಯ ಫಲವಾದ ಪ್ರಮಾಣಾದಿ ಸತ್ತಾಭ್ಯುಪಗಮ ಕಾರಣ ಹೇಗೆ, ಯಾರು ಸತ್ತಾಭ್ಯುಪಗಮನೂ ಕಾರಣ ಅಂತಾರ ಅವರನ್ನು ಕುರಿತು ಹೇಳ್ರಿ. ಸಹಾಯೇವ ಏವಂ ಪರ್ಯನುಯೋಜ್ಯ, ಆ ವ್ಯಕ್ತಿನೇ ಈ ರೀತಿ ಪ್ರಶ್ನೆ ಮಾಡಿಸಿಕೊಳ್ಳಲು ಯೋಗ್ಯ. ಗೊತ್ತಾಯಿತೋ ಇಲ್ಲ? ಪರ್ಯನುಯೋಗ ಅಂದ್ರೇನು? ಪ್ರಶ್ನೆ ಮಾಡಿಸಿಕೊಳ್ಳಲು ಯೋಗ್ಯ ಅಂದ್ರೆ ದೋಷ ವಚನಕ್ಕೆ ಗುರಿ ಆಗುತ್ತಾನೆ. ಈ ರೀತಿ ಆಯಿತಲ್ಲ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಪರ್ಯನಿಯೋಜ್ಯನಾಗಿದ್ದಾನೆ ಅಂದ್ರೆ ಅವನೇ ದೋಷ ಹೇಳಿಸಿಕೊಳ್ಳೋದಕ್ಕೆ ಯೋಗ್ಯನಾಗಿದ್ದಾನೆ. ಅವನನ್ನು ಕುರಿತು ಈ ದೋಷ ಹೇಳ್ರಿ, ನಮಗೆ ಹೇಳಬೇಡ್ರಿ ಅಂತ ಅಭಿಪ್ರಾಯ. ಇನ್ನು ಕಲ್ಪನಾ ಗೌರವ ಎಂಬ ದೋಷವನ್ನ ನಮ್ಮನ್ನು ಕುರಿತು ಪರಕೀಯರು ಹೇಳಿದರು. ಈ ದೋಷವು ಬರೋದಿಲ್ಲ ಅಂತ. ಯಾತಕ್ಕೆ? ಯತ್ ಪುನಶ್ಚ ಪ್ರಮಾಣಾದೀನಾಮಿತ್ಯಾದಿನ ಕಲ್ಪನಾ ಗೌರವಂ ಅವಾದಿ, ಅಂದ್ರೆ ಸುಲಭವಾಗಿ ವ್ಯವಹಾರ ನಿಯಮವೇ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಹೇಳಲಿಕ್ಕೆ ಬರ್ತಾ ಇರುವಾಗ ಪ್ರಮಾಣಾದಿ ಸತ್ತ ಅಭ್ಯುಪಗಮವನ್ನ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಹೇಳೋದು ಇದು ಕಲ್ಪನಾ ಗೌರವ ದೋಷ ಬರುತ್ತದೆ ಅಂತ ಅಲ್ಲಿ ಹೇಳಿದ್ರು. ಪ್ರಮಾಣಾದಿ ಸತ್ತ ಅಭ್ಯುಪಗಮ ಇದು ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂದ್ರೆ ಕಲ್ಪನಾ ಗೌರವ. ಯಾಕೆ? ವ್ಯವಹಾರ ನಿಯಮವೇ ಕಥೆಗೆ ಕಾರಣ. ಗೊತ್ತಾಯ್ತೋ ಇಲ್ಲೋ? ಕಲ್ಪನಾ ಗೌರವ ಅಂತ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಯಾವಾಗ ನೀ ಕಲ್ಪನಾ ಗೌರವ ಹೇಳುತ್ತೆ? ಕಲ್ಪನಾ ಗೌರವವನ್ನು ಯಾವಾಗ ಹೇಳ್ತಾ ಇದ್ದಿ? ತತ್ರ ಕಿಂ ಪ್ರಮಾಣಾದಿ ಸತ್ತ ಅಭ್ಯುಪಗಮೇ ಕಲ್ಪನಾ ಗೌರವಂ ಉತ ತತ್ ಸತ್ತ ಅಭ್ಯುಪಗಮಸ್ಯ ಕಾರಣಕೋಟವು ಪ್ರವೇಶನೆ. ನೋಡಿ, ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಿದರೆ ಕಲ್ಪನಾ ಗೌರವ ಅಂತೀಯೋ ಅಥವಾ ಪ್ರಮಾಣಾದಿ ಸತ್ತಾಭ್ಯುಪಗಮ ಇದನ್ನ ಕಾರಣಕೋಟಿಯಲ್ಲಿ ಸೇರಿಸಿದಾಗ
ಆವಾಗ ಕಲ್ಪನಾ ಗೌರವ ಅಂತ ಹೇಳ್ತಾ ಇದ್ದೀರೋ. ತತ್ರ ಕಿಂ ಪ್ರಮಾಣಾದಿ ಸತ್ತ ಅಭ್ಯುಪಗಮೇ ಕಲ್ಪನಾ ಗೌರವಂ. ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪಿದ್ರೇನೆ ಕಲ್ಪನಾ ಗೌರವ ದೋಷ ಅಂತ ಬರುತ್ತದೋ, ಅಥವಾ ಪ್ರಮಾಣಾದಿ ಸತ್ತ ಅಭ್ಯುಪಗಮನವು ಕೂಡ ಕಥಾವಾಗ್ವ್ಯವಹಾರವನ್ನು ಕುರಿತು ಕಾರಣ. ಅಂದ್ರೆ ಕಥಾವಾಗ್ವ್ಯವಹಾರವನ್ನು ಕುರಿತು ಯಾವ್ಯಾವ ಕಾರಣಗಳಾಗಿವೆ ಆ ಕಾರಣ ಕೋಟಿಯಲ್ಲಿ ಪ್ರಮಾಣಾದಿ ಸತ್ತ ಅಭ್ಯುಪಗಮನವು ಕೂಡ ಸೇರಿಸಿದ್ರೆ ಕಲ್ಪನಾ ಗೌರವ ದೋಷ ಬರುತ್ತದೆ ಅಂತಂತೀಯೋ. ನಾವು ಈ ಕಲ್ಪ ಮಾಡಿ ನಾದ್ಯ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪದ್ರೇನೇ ಕಲ್ಪನಾ ಗೌರವ ಅಂದ್ರೆ ಕಲ್ಪನಾ ಗೌರವ ಬರಲ್ಲ ಅಂತ ಅದು ಹೇಳೋದು ಸರ್ವಥಾ ಯುಕ್ತವಾದದ್ದಲ್ಲ ಅಂತ ಇದ್ದ. ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಿದ್ರೆ ಕಲ್ಪನಾ ಗೌರವ ಬರುತ್ತದೆ ಅನ್ನಬೇಡಿ. ಯಾಕೆ? ಪ್ರಮಾಣಾದಿಗಳು ಒಂದು ವೇಳೆ ಸತ್ಯವೇ ಆಗಿಲ್ಲ ಅಂದ್ರೆ ಕಥಾವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿಗಳು ಕಾರಣವೇ ಅಲ್ಲ ಅಂತ ಆಗುತ್ತೆ. ಗೊತ್ತಾಯ್ತು ಅಲ್ಲಿ? ಅವು ಕಾರಣವೇ ಅಲ್ಲ ಅಂತ. ಪ್ರಮಾಣಾದಿ ರೂಪ ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪದೇ ಹೋದರೆ, ಒಂದು ವೇಳೆ ಪ್ರಮಾಣಾದಿಗಳು ಸತ್ಯ ಅಲ್ಲ ಅಂತ ಅಂದುಬಿಟ್ರೆ ಅವು ಕಾರಣವೇ ಅಲ್ಲ. ಹಾಗಾದ್ರೆ ಕಾರಣವಾದ ಪ್ರಮಾಣಾದಿಗಳು ಇಲ್ಲ ಅಂದ ಮೇಲೆ ಏತದನ್ಯಥಾನುತ್ಪತ್ಯ ಕಥಾವಾಗ್ವ್ಯವಹಾರವೇ ನಡೆಯೋದಿಲ್ಲ ಎಂಬ ಮಾತ ಆಗುತ್ತದೆ ಅಂತ ಅಭಿಪ್ರಾಯ. ನಾದ್ಯ ಕಾರಣತ್ವ ಅನ್ಯಥಾ ಅನುಪಪತ್ಯ ತತ್ಸತ್ತಾಯಾಹ ಪ್ರಮಿತತ್ವಾತ್ ಪ್ರಮಿತಸ್ಯ ಪರೀಕ್ಷಕೈಃ ಅಂಗೀಕರಣೀಯತ್ವಾತ್. ಹೇಳ್ತಾ ಇದ್ದ ನೋಡಿ, ಪ್ರಮಾಣಾದಿಗಳು ಸತ್ಯವಾಗದೆ ಹೋದರೆ ಅವು ಕಾರಣ ಅಂತನಿಸದೇನೆ ಸಾಧ್ಯವಾದ ಪ್ರಮಾಣಾದಿಗಳು ಇಲ್ಲ ಅಂದ್ರೆ ಅದರಿಂದ ಸಾಧಿಸಲ್ಪಡತಕ್ಕಂಥ ಕಥಾವಾಗ್ವ್ಯವಹಾರವೇ ನಡೆಯೋದಿಲ್ಲ. ಸಾಧ್ಯವಿಲ್ಲದ ಪ್ರಯುಕ್ತ ಆ ಪ್ರಮಾಣಾದಿಗಳು ಸತ್ಯ ಅಂತ ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾಗುತ್ತದೆ ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದ್ದ. ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾಗುತ್ತಾ ಇದೆ. ಏನ್ ಸಿದ್ಧವಾಗುತ್ತಾ ಇದೆ ಅರ್ಥಾಪತ್ತಿ ಪ್ರಮಾಣದಿಂದ ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ಯತ್ವ ಅರ್ಥಾಪತ್ತಿಯಿಂದಲೇ ಸಿದ್ಧವಾಗುತ್ತಾ ಇದೆ. ಅಂದ್ರೆ ಕಥಾವಾಗ್ವ್ಯವಹಾರ ನಡೆಯಬೇಕಾದ್ರೆ ಪ್ರಮಾಣಗಳು ಬೇಕು. ಕಥಾವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಗಳು ಕಾರಣವಾಗಿವೆ ಅಂದ್ಮೇಲೆ ಅವು ಸತ್ಯವಾಗಿರಲೇಬೇಕು. ಅದನ್ನ ಹೇಳ್ತಾ ಇದ್ವಿ. ಸತ್ಯ ಅಂತ ಅಂದ್ಮೇಲೆ ಒಪ್ಕೋಬೇಕು ಅನಿವಾರ್ಯವಾಗಿ, ಅಷ್ಟೇ ಹೊರತು ಅಭ್ಯುಪಗಮ ಎಂಬುದು ಕಾರಣ ಅಂತ ನಾವೇನು ಹೇಳ್ತಾ ಇಲ್ಲ. ಒಂದು ವೇಳೆ ಪ್ರಮಾಣಾದಿಗಳು ಇವು ಸತ್ಯ ಅಲ್ಲ ಅಂತಂದ್ರೆ ಕಾರಣವೇ ಇಲ್ಲ ಅಂತ ಆಯ್ತು, ಕಥಾವಾಗ್ವ್ಯವಹಾರ ನಡೆಯೋದಿಲ್ಲ. ಗೊತ್ತಾಯ್ತು ಅಲ್ಲಿ? ಆ ಕಥಾವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿಗಳು ಕಾರಣ ಅಂತಂದ್ಮೇಲೆ ಅವು ಸತ್ಯವಾಗಿರ್ಲೇಬೇಕು, ಸತ್ಯ ಅಂದ್ಮೇಲೆ ಒಪ್ಪಲೇಬೇಕು. ಇಷ್ಟೇ ನಮ್ಮ ಅಭಿಪ್ರಾಯ. ಪ್ರಮಿತವಾದದ್ದನ್ನ ಎಲ್ಲ ಪರೀಕ್ಷಕರು ಒಪ್ಪಲೇಬೇಕು ತಾನೆ. ಎರಡನೇದು ದ್ವಿತೀಯೇತು ಸಂವಾದ ಏವ. ಇದ್ರ ಯಾವಾಗ ಕಲ್ಪನಾ ಗೌರವ ಅಂತಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಅಂಬೋದು, ಪ್ರಮಾಣಾದಿ ಸತ್ತ ಅಭ್ಯುಪಗಮ ಅಂಬೋದು ಇದೂ ಒಂದು ಕಾರಣ ಕಥಾವಾಗ್ವ್ಯವಹಾರವನ್ನು ಕುರಿತು. ಗೊತ್ತಾಯಿತೋ ಇಲ್ಲ? ಅಂದ್ರೆ ಅಭಿಪ್ರಾಯ ಕಥಾವಾಗ್ವ್ಯವಹಾರದ ಕಾರಣಗಳಲ್ಲಿ ಅಂದ್ರೆ ಕಾರಣ ಕೋಟಿಯಲ್ಲಿ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಸೇರಿಸ್ತೇವೆ. ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ಕಥಾವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತಂಬೋದಾದ್ರೆ ಕಲ್ಪನಾ ಗೌರವ ಹೌದು ಬಂದೇ ಬರ್ತದೆ. ಅದಕ್ಕೆ ನಮಗೂ ಸಂವಾದ ಇದೆ ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಅವಶ್ಯವಾಗಿ ಕಲ್ಪನಾ ಗೌರವ ದೋಷ ಅಲ್ಲಿ ಬಂದೇ ಬರುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ತೃತೀಯೇಪಿ ಆದ್ಯಂ ತಾವದಂಗೀ ಕುರ್ಮಃ. ಮೊದಲನೇ ಪಕ್ಷದಲ್ಲಿ ತೃತೀಯ ಪಕ್ಷ ಅಂದ್ರೆ ಏನು, ಮೂರನೇ ಪಕ್ಷ ಏನಪ್ಪಾ ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ವ ಎಂಬುದು ಲೋಕವ್ಯವಹಾರದಿಂದ ಸಿದ್ಧವಾಗಿದೆ. ಪ್ರಮಾಣಾದಿಗಳು ಸತ್ಯ ಎಂಬುದು ಲೋಕವ್ಯವಹಾರದಿಂದಲೇ ಸಿದ್ಧವಾಗಿವೆ. ಅದರಿಂದ ಪ್ರಮಾಣಾದಿಗಳನ್ನು ಸತ್ಯ ಅಂತ ಒಪ್ಪಿಕೊಳ್ಳೇಬೇಕು ಎಂಬುದು ಮೂರನೇ ಪಕ್ಷ. ತೃತೀಯೇಪಿ ಆದ್ಯಂ ಅಂಗೀಕುರ್ಮ. ಆ ಮೂರನೇ ಪಕ್ಷದಲ್ಲಿಯೂ ಮತ್ತೆ ಎರಡು ವಿಕಲ್ಪ ಮಾಡಿದ್ರು ಶ್ರೀಹರ್ಷ. ಏನು? ಪ್ರಮಾಣಾದಿಗಳು ಸತ್ಯ ಎಂಬ ವಿಚಾರ ಲೋಕವ್ಯವಹಾರದಿಂದ ಸಿದ್ಧವಾಗಿದೆ. ಲೋಕವ್ಯವಹಾರ ಅಂದ್ರೆ ಯಾವ ವ್ಯವಹಾರ ರೇ? ಪ್ರಾಮಾಣಿಕವಾದ ಲೋಕವ್ಯವಹಾರನೋ ಅಥವಾ ಪಾಮರರ ಲೋಕವ್ಯವಹಾರನೋ, ಅತಿ ಸಾಮಾನ್ಯ ಜನರು ಮಂದ ಜನರ ಲೋಕವ್ಯವಹಾರನೋ ಅಂತ ಪ್ರಶ್ನೆ ಮಾಡಿದ್ರು. ಗೊತ್ತಾಯ್ತೋ ಇಲ್ಲ? ನಾವು ಮೊದಲನೇದನ್ನು ಒಪ್ತಾ ಇದ್ದೇವೆ. ಪ್ರಮಾಣಾದಿಗಳು ಸತ್ಯವಾಗಿವೆ ಅಂಬೋದು
ಪ್ರಾಮಾಣಿಕ ಲೋಕವ್ಯವಹಾರದಿಂದ ಸಿದ್ಧವಾಗಿದೆ ಎಂಬ ಪಕ್ಷವನ್ನೇ ಮೂರನೇ ಪಕ್ಷದಲ್ಲಿ ಮೊದಲನೇದ್ದು ಒಪ್ತಾ ಇದ್ದೇವೆ. ತೃತೀಯೇಪಿ ಆದ್ಯಂ ತಾವದಂಗೀಕುರ್ಮಃ. ತೃತೀಯ ಪಕ್ಷ ಅಂದ್ರೆ ಲೋಕವ್ಯವಹಾರ ಸಿದ್ಧವಾದ್ದರಿಂದ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಬೇಕು ಅಂತಂದ್ರೆ ಪ್ರಾಮಾಣಿಕ ಲೋಕವ್ಯವಹಾರ ಸಿದ್ಧ ಅಂತ ಹೇಳ್ತಿರೋ ಪಾಮರ ಲೋಕವ್ಯವಹಾರ ಸಿದ್ಧ ಅಂತ ಹೇಳ್ತಿರೋ? ಪ್ರಾಮಾಣಿಕವಾದ ಲೋಕವ್ಯವಹಾರ ಸಿದ್ಧವಾಗಿದೆ, ಪ್ರಮಾಣಾದಿಗಳು ಸತ್ಯ ಅಂಬೋದು, ಆದ್ರಿಂದ ಒಪ್ಪಲೇಬೇಕು ಅಂತ ನಾವು ಅಂತೀವಿ. ಅಂದ್ರೆ ಈ ಪಕ್ಷದಲ್ಲಿ ಹೇಳಿದ ದೋಷವನ್ನ ನಿರಾಕರಣೆ ಮಾಡಿದಂತೆ ಆಯಿತು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅನ್ಯೋನ್ಯಾಶ್ರಯ ದೋಷವನ್ನ ಅವ್ರು ಹೇಳಿದ್ದಾರೆ. ಅನ್ಯೋನ್ಯಾಶ್ರಯ ದೋಷವನ್ನ ಹೇಳಿದ್ದಾರೆ. ಹೇಗೆ ಅನ್ಯೋನ್ಯಾಶ್ರಯ ಅಂತಂದ್ರೆ ನೋಡಿ, ಮೊದಲನೇ ಪಕ್ಷ ಸ್ವೀಕಾರ ಮಾಡಿದ್ರೆ ಅನ್ಯೋನ್ಯಾಶ್ರಯ ಅಂತಂದಿದ್ರು ಹಿಂದೆ. ಪ್ರಾಮಾಣಿಕವಾದ ಲೋಕವ್ಯವಹಾರ ಸಿದ್ಧವಾದ್ದರಿಂದ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಬೇಕು ಅಂತಂದ್ರೆ ಅನ್ಯೋನ್ಯಾಶ್ರಯ. ಹೇಗೆ ಅಂದ್ರೆ ಪ್ರಾಮಾಣಿಕ ಲೋಕವ್ಯವಹಾರದಿಂದ ಸಿದ್ಧವಾದ ಮೇಲೆ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಬೇಕು. ಇದು ಪ್ರಾಮಾಣಿಕ ಲೋಕವ್ಯವಹಾರ ಸಿದ್ಧ ಅಂತ ಯಾವಾಗ ಗೊತ್ತಾಗುತ್ತದೆ? ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ. ಅಂದ್ರೆ ಕಥಾ ಪ್ರವೃತ್ತಿಯನ್ನು ಕುರಿತು, ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಯಾವುದು? ಪ್ರಾಮಾಣಿಕ ಲೋಕವ್ಯವಹಾರ ಸಿದ್ಧವಾದ್ದರಿಂದ ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪೋದು. ಅಂದ್ರೆ ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ ಇದು ಗೊತ್ತಾಗುತ್ತದೆ. ಆ ಕಥೆಗೆ ಮತ್ತೆ ಪ್ರಮಾಣಾದಿ ಸತ್ತಾಭ್ಯುಪಗಮ ಅಂಬೋದು ಲೋಕವ್ಯವಹಾರ ಸಿದ್ಧ ಅಂಬೋದು ಗೊತ್ತಾಗುತ್ತದೆ. ಹೀಗೆ ಪರಸ್ಪರ ಅನ್ಯೋನ್ಯಾಶ್ರಯ ಅಂತ ಅವ್ರು ಹೇಳಿದ್ರು. ಈ ಅನ್ಯೋನ್ಯಾಶ್ರಯ ದೋಷ ಬರಲ್ಲ ಅದು. ತತ್ರ ಉಕ್ತಂ ದೂಷಿತ ಪ್ರಾಯಂ. ಯಾಕೆ ದೂಷಿತ ಪ್ರಾಯ ಅಂತಂದ್ರೆ ನೋಡಿ, ಬಾಧಕ ತರ್ಕದಿಂದಲೇನೆ ಅದನ್ನು ನಾವು ನಿರಾಕರಣೆ ಮಾಡಿದ್ದೇವೆ ಅಂತ. ಯಾಕೆ? ವಿಚಾರ ಪ್ರವೃತ್ತಿಗೆ ಪ್ರಮಾಣಾದಿ ಸತ್ತಾಭ್ಯುಪಗಮವೇ ಕಾರಣ ಅಂತ ನಾವು ಹೇಳ್ತಾನೆ ಇಲ್ಲ. ಸತ್ತಾಭ್ಯುಪಗಮ ಕಾರಣ ಅಂತ ಹೇಳ್ತಾ ಇಲ್ಲ. ಸತ್ತಾಭ್ಯುಪಗಮನೇ ಕಾರಣ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಅನ್ಯೋನ್ಯಾಶ್ರಯ ಬರ್ತಾ ಇತ್ತು. ಪ್ರಕೃತದಲ್ಲಿ ನಾವು ಕೇವಲ ಬಾಧಕ ತರ್ಕವನ್ನು ತೋರಿಸ್ತಾ ಇದ್ದೇವೆ, ಬಾಧಕ ತರ್ಕವನ್ನು ಹೇಳ್ತಾ ಇದ್ದೇವೆ. ಅಂದ್ರೆ ಪ್ರಮಾಣಾದಿಗಳು ಕಾರಣ, ಕಾರಣ ಅಂದಮೇಲೆ ಅವು ಸತ್ಯವಾಗಿರ್ಲೇಬೇಕು, ಸತ್ಯವಾಗಿವೆ ಅಂದಮೇಲೆ ಒಪ್ಪಿಕೊಳ್ಳಬೇಕು ಅಂತ ನಾವು ಒಪ್ಪಿಸ್ತಾ ಇದ್ದೇವೆ. ಗೊತ್ತಾಯ್ತು? ಪ್ರಮಾಣಾದಿಗಳು ಕಾರಣ ಅಂತ ನೀವು ಒಪ್ಪಲೇಬೇಕು ಕಥಾವಾಗ್ವ್ಯವಹಾರವನ್ನು ಕುರಿತು ಪ್ರಮಾಣಾದಿಗಳನ್ನು. ಆ ಪ್ರಮಾಣಾದಿಗಳು ಕಥಾವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಆದ್ಮೇಲೆ ಅವು ಸತ್ಯವಾಗಿರ್ಲೇಬೇಕು. ಸತ್ಯವಾಗಿವೆ ಅಂದರೆ ಅವು ಸತ್ಯ ಅಂತ ನಾವು ಒಪ್ಪಿಕೊಳ್ಳಲೇಬೇಕು. ಪ್ರಮಿತವಾದದ್ದನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಹಿಂದಂದ್ರೋ ಇಲ್ಲೋ, ಪ್ರಮಿತವಾದದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಇನ್ನು ದ್ವಿತೀಯ ಅಂಗೀಕಾರೇಪಿನ ದೋಷ, ಎರಡನೇ ಪಕ್ಷ ಒಪ್ಪಿದರೂ ಕೂಡ ನಮಗೆ ಯಾವುದೇ ವಿಧವಾದ ದೋಷ ಬರೋದಿಲ್ಲ. ಯಾವುದಪ್ಪ ಎರಡನೇ ಪಕ್ಷ ಅಂದ್ರೆ, ಪಾಮರ ಲೋಕವು ವ್ಯವಹಾರ ಸಿದ್ಧವಾದ್ದರಿಂದ ಪ್ರಮಾಣಾದಿ ಸತ್ತಾಭ್ಯುಪಗಮ ಮಾಡಬೇಕು. ಅಂದ್ರೆ ಸಾಮಾನ್ಯ ಜನರ ಒಂದು ಲೋಕವ್ಯವಹಾರದಿಂದ ಪ್ರಮಾಣಾದಿಗಳು ಸತ್ಯ ಅಂಬೋದು ಪಾಮರರ ಲೋಕವ್ಯವಹಾರದಿಂದ ಸಿದ್ಧವಾಗಿದೆ. ಅದರಿಂದ ಪ್ರಮಾಣಾದಿಗಳ ಸತ್ಯ ಅಂತ ಒಪ್ಪಬೇಕು ಅಂತ ನಾವಂದ್ರೆ ಅದಕ್ಕೆ ಅವ್ರು ದೋಷ ಹೇಳಿದ್ರು. ಹಾಗಾದ್ರೆ ದೇಹಾತ್ಮ ಅಭೇದವೂ ಕೂಡ ಪಾಮರರ ಲೋಕವ್ಯವಹಾರದಿಂದ ಸಿದ್ಧವಾಗಿದೆ. ದೇಹವೇ ಆತ್ಮ, ಈ ದೇಹವೇ ಜೀವ ಎಂಬ ವಿಚಾರವೂ ಕೂಡ ಪಾಮರ ಜನರ ಲೋಕವ್ಯವಹಾರದಿಂದ ಸಿದ್ಧವಾಗಿದೆ. ಹಾಗಾದ್ರೆ ದೇಹವೇ ಆತ್ಮ ಎಂಬ ವಿಚಾರವು ಸಿದ್ಧವಾಗ್ಲಿ ಹಾಗಾದ್ರೆ ಅಂತಂದರೆ ಈ ದೋಷ ಬರೋದಿಲ್ಲ. ಇತಿನಚ, ಯಾಕೆ ನೋಡಿ, ದೇಹವೇ ಆತ್ಮ ಅಂಬೋದು ಇದು ಲೋಕವ್ಯವಹಾರದಿಂದ ಸಿದ್ಧವಾಗಿದೆ, ಅದಕ್ಕೆ ನಾವು ಒಪ್ಪಬೇಕು ಅಂತ ಹಿಂಗೆ ನೀವು ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ. ಹಿಂಗೆ ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ ಅಂತ ಇದೆ. ಯಾತಕ್ಕೆ ಅಂತಂದ್ರೆ ನೋಡಿ, ಈ ರೀತಿ ಆಕ್ಷೇಪ ಮಾಡ್ಲಿಕ್ಕೆ ಬರಲ್ಲ. ಯಾತಕ್ಕೆ ಅಂದ್ರೆ ದೇಹಾತ್ಮತ್ವ, ದೇಹವೇ ಆತ್ಮ ಎಂಬ ವಿಚಾರ ಇದು ಬಾಧ್ಯವಾಗಿದೆ. ದೇಹವೇ ಆತ್ಮ ಎಂಬುದು ಇದು ವಿಚಾರ ಬಾಧ್ಯ, ಆದ್ರಿಂದ ನಾವು ಒಪ್ಪಲ್ಲ. ಆದರೆ ಪ್ರಮಾಣಗಳು ಸತ್ಯ ಎಂಬ ವಿಚಾರ ಇದು ಬಾಧ್ಯವಾಗಿದೆಯಾ? ಆಗಿಲ್ಲ. ದೇಹವೇ ಆತ್ಮ ಎಂಬುದನ್ನು ನಾವು ಯಾಕೆ ಒಪ್ಪಲ್ಲ? ಅದು ವಿಚಾರ ಬಾಧ್ಯ. ವಿಚಾರ ಮಾಡಿ ನೋಡಲಾಗಿ ದೇಹವೇ ಆತ್ಮ ಅಂತ ಹೇಳಲಿಕ್ಕೆ ಬರಲ್ಲ ಸರ್ವಥಾ. ದೇಹ ಬೇರೆ ಆತ್ಮ ಬೇರೆ ಅಂತಂತ
ಗೊತ್ತಾಯ್ತು ಅಲ್ಲಿ. ಆದರೆ ನೋಡಿ ತಿಳಿಸ್ಕೊಡ್ತಾ ಇದ್ದ, ಅಲ್ಲಿ ಹೇಳ್ತಾ ಇದ್ದಾರೆ ದೇವೇ ಆತ್ಮ ಎಂಬುದು ವಿಚಾರ ಬಾಧ್ಯ, ಆದ್ರೆ ಪ್ರಮಾಣಗಳು ಸತ್ಯ ಎಂಬುದು ವಿಚಾರ ಬಾಧ್ಯ ಆಗಿದೆ, ಆಗಿಲ್ಲ. ಆದ್ದರಿಂದ ಇಲ್ಲಿ ಒಪ್ಪೋದಿಲ್ಲ ಅಂತ ಅಲ್ಲಿಗೆ ಬರೋದಿಲ್ಲ. ಪಾಮರ ವ್ಯವಹಾರ ಪ್ರಮಾಣಾದಿಗಳು ಸತ್ಯ ಅಂದ್ರೆ ಒಪ್ಪಲೇವೆ. ಯಾವಾಗ ನಾವು ಕೈ ಬಿಡ್ತಾ ಇದ್ದೀವಿ? ದೇಹವೇ ಆತ್ಮ ಎಂಬ ಪಾಮರ ವ್ಯವಹಾರ ಹೇಗೆ ವಿಚಾರ ಬಾಧ್ಯವಾಗಿದೆಯೋ ಅದಕ್ಕೆ ಹೇಗೆ ಒಪ್ಪಲ್ವೋ ಹಂಗೆ ಇಲ್ಲಿಯೂ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪೋದು ವಿಚಾರ ಬಾಧ್ಯ ಅಂತ ಆಗಿದ್ರೆ ಬೇಕಾದ್ರೆ ಕೈ ಬಿಡ್ಬೋದಾಯ್ತು. ಇದೇನು ವಿಚಾರ ಬಾಧ್ಯ ಆಗಿಲ್ಲ ಅಂತ ಪಾಮರ ಜನರು ಪ್ರಮಾಣಾದಿಗಳು ಸತ್ಯ ಅಂತ ಹೇಳಿದ್ರು ಹೌದು ಸತ್ಯವಾಗಿವೆ ಅಂತ ಒಪ್ಪಬೇಕಷ್ಟೇ, ವಿಚಾರ ಬಾಧ್ಯ ಏನಿಲ್ಲ. ವಿಚಾರದಿಂದ ಅದೇನು ಬಾಧ್ಯವಾಗಿಲ್ಲ. ಯದ್ ಬಾಧ್ಯಂ ನ ತದ್ ಅಭ್ಯುಪಗಮ್ಯತೆ, ಬಾಧ್ಯವಾಗಿದ್ರೆ ಒಪ್ತಾ ಇರ್ಲಿಲ್ಲ. ಇದೇನು ಬಾಧ್ಯವಾಗಿಲ್ಲ, ಈಗ ಪ್ರಮಾಣಾದಿಗಳು ಸತ್ಯ ಅಂಬೋದು, ಆದ್ರಿಂದ ಒಪ್ಪಬಹುದು, ಪ್ರಮಾಣಾದಿಗಳು ಸತ್ಯ ಅಂತ ಒಪ್ಪಬಹುದು. ಇದರ ಜೊತೆಗೆ ಪ್ರಮಾಣಾದಿಗಳು ಸತ್ಯ ಅಂಬೋದಕ್ಕೆ ಲೋಕವ್ಯವಹಾರನೇ ಕಾರಣ ಎಂಬ ಮಾತನ್ನು ಕೂಡ ಟೀಕಾಕೃತ್ಪಾದರು ಮತ್ತೆ ಹೇಳ್ತಾ ಇದ್ದಾರೆ. ಏನು? ಯದತ್ರ ಉಕ್ತಂ ಪ್ರಮಾಣ ಸತ್ತಾಪೇ ಇತ್ಯಾದಿ ತೇನ ಕಿಮುಕ್ತಂ ಭವತಿ. ಲೋಕವ್ಯವಹಾರ ಸಿದ್ಧವಾದ್ದರಿಂದ ಅಂದ್ರೆ ಮೂರನೇ ವಿಕಲ್ಪದ ಖಂಡನ ಸಂದರ್ಭದಲ್ಲಿ ಲೋಕವ್ಯವಹಾರ ಸಿದ್ಧವಾದ್ದರಿಂದ ಪ್ರಮಾಣಾದಿಗಳ ಸತ್ತ ಅಭ್ಯುಪಗಮ ಮಾಡಬೇಕು, ಪ್ರಮಾಣಾದಿಗಳಿಗೆ ಸತ್ವವನ್ನು ಒಪ್ಪಬೇಕು ಎಂಬುವ ಈ ಮೂರನೇ ವಿಕಲ್ಪವನ್ನ ಖಂಡನ ಮಾಡುವಾಗ ನಮ್ಮನ್ನು ಕುರಿತು ಹೇಳಿದ್ದಾರೆ. ಅವರು ಏನು? ಪ್ರಮಾಣ ಸತ್ತಾಪಿ ಎಂಬ ವಾಕ್ಯವನ್ನು ಹೇಳಿದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಶರೀರವೇ ಆತ್ಮ ಎಂಬುದನ್ನು ಕೂಡ ಒಪ್ಪಬೇಕಾಗುತ್ತದೆ ಅಂತ ಹಿಂಗೆ ಹೇಳಿದ್ದಾರೆ. ಅದಕ್ಕೆ ಇದರಿಂದ ನೀ ಏನ್ ಹೇಳ್ದಂಗಾಯ್ತು? ಟೀಕಾರ ಕೇಳ್ತಾ ಇದ್ದ. ಪ್ರಮಾಣ ಸತ್ತಾಪಿ ಎಂಬ ನಿನ್ನ ಈ ವಾಕ್ಯದಿಂದ ತೇನ ಕಿಮುಕ್ತಂ ಭವತಿ, ಏನ್ ಹೇಳ್ದಂಗಾಯ್ತು ಅಂದ್ರೆ ಕಿಂ ವಿಚಾರ ಬಾಧ್ಯ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ನ ವಿಚಾರ ಪ್ರವೃತ್ತೇ ಕಾರಣಂ ಇತಿ ಕಿಂ ವಾ ವಿಚಾರ ಅಬಾಧ್ಯತಾಯಾಹ ಏವ ಪ್ರಮಾಣಾದಿ ಸತ್ತಾ ಅಭ್ಯುಪಗಮ ಪ್ರಯೋಜಕತ್ವೇನ ವ್ಯವಹಾರಸ್ಯ ಪ್ರಯೋಜಕತ್ವಂ ಇತಿ. ಟೀಕರಾಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ವಿಚಾರದಿಂದ ಸಾಧ್ಯವಾದ ಈ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ವಿಚಾರದ ಪ್ರವೃತ್ತಿಯನ್ನು ಕುರಿತು ಕಾರಣ ಅಲ್ಲ ಅಂತ ಅಭಿಪ್ರಾಯನೋ? ಒಟ್ಟು ನಿನ್ನ ಅಭಿಪ್ರಾಯ ಏನು? ಟೀಕರ ಕೇಳ್ತಾ ಇದ್ದಾರೆ. ಏನ್ ಹೇಳ್ದಂಗಾಯ್ತು ಅಂದ್ರೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ವಿಚಾರ ಮಾಡಿದ ನಂತರದಲ್ಲಿ ತಿಳಿಯುತ್ತಾ ಇದೆ, ವಿಚಾರ ಮಾಡಿದ ನಂತರದಲ್ಲಿ ತಿಳಿಯುತ್ತಾ ಇದೆ. ವಿಚಾರ ಮಾಡಿದ ನಂತರದಲ್ಲಿ ತಿಳಿಯುತ್ತಾ ಇದೆ ಅಂದ್ರೆ ವಿಚಾರ ಪ್ರವೃತ್ತಿಗೆ ಕಾರಣವಾಗಲಾರದು. ಅಂದ್ರೆ ಕಥೆಯಲ್ಲಿ ಪ್ರವೃತ್ತರಾದ ಮೇಲೆ ವಿಚಾರ ಮಾಡಿದ ಮೇಲೆ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಒಪ್ಪಬೇಕು. ಗೊತ್ತಾಯ್ತು ಇಲ್ಲ? ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದನ್ನ ಒಪ್ಪಬೇಕು ಅಂತ ಈ ರೀತಿ ನೀ ಅಂತ ಇದ್ದೀಯೋ? ಗೊತ್ತಾಯ್ತೋ ಇಲ್ಲ? ಪ್ರಮಾಣಾದಿ ಸತ್ತ ಅಭ್ಯುಪಗಮ ಇದು ವಿಚಾರ ಮಾಡದ ಮೇಲೆ ಗೊತ್ತಾಗುತ್ತದೆ, ಆದ್ರಿಂದ ವಿಚಾರ ಪ್ರವೃತ್ತಿಯನ್ನು ಕುರಿತು ಕಾರಣ ಅಲ್ಲ ಅಂತಂತೀಯೋ? ಅಥವಾ ಪ್ರಮಾಣಾದಿ ಸತ್ತ ಅಭ್ಯುಪಗಮಕ್ಕೆ ವಿಚಾರ ಅಬಾಧ್ಯತ್ವ ಅಂದ್ರೆ ವಿಚಾರ ಮಾಡಿದಾಗಲೂ ಅದು ಬಾಧ್ಯವಲ್ಲ, ಆದ್ರಿಂದ ಸತ್ತ ಅಭ್ಯುಪಗಮ ಎಂಬುದು ಕಾರಣ ಅಂತಂತೀರೋ? ಅಂದ್ರೆ ಲೋಕವ್ಯವಹಾರಕ್ಕೆ ಇದು ಕಾರಣ ಆಗಲಾರದು ಅಂತಂತೀರೋ ಅಂತ ಅಭಿಪ್ರಾಯ. ವಾಕ್ಯ ಓದೀಗ. ವಿಚಾರದಿಂದ ಸಾಧ್ಯವಾದ ಪ್ರಮಾಣಾದಿ ಸತ್ತ ಅಭ್ಯುಪಗಮ ಎಂಬುದು ವಿಚಾರ ಪ್ರವೃತ್ತಿಯನ್ನು ಕುರಿತು ಕಾರಣ ಅಲ್ಲ. ಯಾಕೆ? ಆ ಪ್ರವೃತ್ತರಾದ ಮೇಲೆ ಗೊತ್ತಾಗುತ್ತಾ ಇದೆ, ಆದ್ದರಿಂದ ಅಂತ ಹಿಂಗಂತೀಯೋ? ಕಿಂವ ವಿಚಾರ ಅಬಾಧ್ಯತಾಯಾಹ ಏವ, ಇದು ವಿಚಾರ ಅಬಾಧ್ಯವಾಗಿದೆ ಅಂತಂಬೋದು ಪ್ರಮಾಣಾದಿ ಸತ್ತ ಅಭ್ಯುಪಗಮ ಪ್ರಯೋಜಕತ್ವೇನ, ಪ್ರಮಾಣಾದಿ ಸತ್ತ ಅಭ್ಯುಪಗಮ ಇದು ಪ್ರಯೋಜಕವಾಗಿದೆ, ಆದ್ದರಿಂದ ವಿಚಾರದಿಂದ ಬಾಧ್ಯ ಅಲ್ಲ ಸತ್ತ ಅಭ್ಯುಪಗಮ ಎಂಬುದು. ಅಂದಮೇಲೆ ಇದು ವಾಗ್ವ್ಯವಹಾರವನ್ನು ಕುರಿತು ಏನು ಪ್ರಯೋಜಕ ಅಲ್ಲ, ಅಪ್ರಯೋಜಕ ಅಂತಂತೀಯೋ? ಎರಡನೇ ವಿಕಲ್ಪ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಬಾಧ್ಯವಾಗದೇ ಇರುವಿಕೆ ಅದೇ ಕಾರಣ. ಪ್ರಮಾಣ ಅಂದ್ರೆ ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂದ್ರೆ ಯಾವ್ದಪ್ಪ? ಕಾರಣ ಆಗ್ಬೇಕಾದ್ರೆ ಬಾಧ್ಯವಾಗಬಾರದು ಅಷ್ಟೇ, ಬಾಧ್ಯವಾಗದೇ ಇರುವಿಕೆ ಕಾರಣ. ಲೋಕವ್ಯವಹಾರ ಎಂಬುದು ಕಾರಣವಲ್ಲ. ಅಂದ್ರೆ ಲೋಕವ್ಯವಹಾರ ಎಂಬುದು ಇದು ಅಪ್ರಯೋಜಕ. ಕಥಾ ವಾಗ್ವ್ಯವಹಾರವನ್ನು ಕುರಿತು ಕಾರಣ ಅಂತ ಆಗಬೇಕಾದ್ರೆ ಬಾಧ್ಯವಾಗಿರಬಾರ್ದು ಅಷ್ಟೇ ಹೊರತು ಲೋಕವ್ಯವಹಾರ ಅದು ಇದು ಎಲ್ಲ ಏನ್ ಪ್ರಯೋಜಕ ಅಲ್ಲ
ಅಂತ ಹಿಂಗಂತ ಇದ್ದೀಯೋ ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆದ್ಯೇ ಸಂಪ್ರತಿಪತ್ತಿ, ಮೊದಲನೇ ಪಕ್ಷದಲ್ಲಿ ಅವಶ್ಯವಾಗಿ ನಮಗೆ ಸಮ್ಮತನೇ ಇದೆ ಅಂತಂದ್ರು. ಮೊದಲನೇ ಪಕ್ಷ ನಮಗೆ ಸಮ್ಮತವೇ ಆಗಿದೆ. ಗೊತ್ತಾಯಿತೋ ಇಲ್ಲ, ನಮಗೆ ಅತ್ಯಂತ ಸಮ್ಮತವೇ ಆಗಿದೆ ಎಂಬ ಮಾತನ್ನು ಹೇಳ್ತಾರೆ. ಅಂದರೆ ಪ್ರಮಾಣ ಸತ್ತ ಅಭ್ಯುಪಗಮ ವಿಚಾರ ನಂತರದಲ್ಲಿ ತಿಳಿಯೋದರಿಂದ ಅದು ಪ್ರವೃತ್ತಿಗೆ ಕಾರಣ ಅಲ್ಲ ಅಂತ ಮೊದಲನೇ ಪಕ್ಷ. ಹೌದು, ದ್ವೈತಿಗಳಿಗೆ ಅದು ಸಮ್ಮತನೆ. ಯಾಕೆ? ವಿಚಾರ ಪ್ರವೃತ್ತಿಯನ್ನು ಕುರಿತು ಪ್ರಮಾಣಾದಿ ಸತ್ತ ಅಭ್ಯುಪಗಮ ಕಾರಣವಾಗುತ್ತದೆ ಅಂತ ನಾವು ಹೇಳಲಿಲ್ಲ. ವಿಚಾರ ಪ್ರವೃತ್ತಿಯನ್ನು ಕುರಿತು ಪ್ರಮಾಣಗಳು ಕಾರಣ ಅಂದಿವೆ ಹೊರತು ಪ್ರಮಾಣಾದಿ ಸತ್ತ ಅಭ್ಯುಪಗಮ ಕಾರಣ ಅಂತ ನಾವು ವಿಚಾರ ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ನಾವು ಅಂದೇ ಇಲ್ಲ. ಆದ್ಯೇ ಸಂಪ್ರತಿಪತ್ತಿ ನ ದ್ವಿತೀಯ. ಇನ್ನೆರಡನೇ ಪಕ್ಷ. ಎರಡನೇ ಪಕ್ಷ ಏನು? ಪ್ರಮಾಣಾದಿ ಸತ್ತಾಭ್ಯುಪಗಮ ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ವ ಒಪ್ಪತಕ್ಕಂಥದ್ದು. ಇದು ವಿಚಾರ ಅಬಾಧ್ಯತ್ವವೇ ಕಾರಣ, ಲೋಕವ್ಯವಹಾರ ಅಲ್ಲ. ಅಂದ್ರೆ ವಿಚಾರ ಪ್ರವೃತ್ತಿಯನ್ನು ಕುರಿತು ಪ್ರಮಾಣಾದಿ ಸತ್ತಾಭ್ಯುಪಗಮ ಇದು ಕಾರಣ ಅಲ್ಲ, ವಿಚಾರ ಅಬಾಧ್ಯವಾದದ್ದು. ಯಾವುದು ವಿಚಾರದಿಂದ ಬಾಧ್ಯವಾಗೋದಿಲ್ವೋ ಅದು ಕಾರಣ, ಹೊರತು ಲೋಕವ್ಯವಹಾರನು ಕಾರಣ ಅಲ್ಲ ಅಂತಂದ್ರು. ಈ ಎರಡನೇ ಪಕ್ಷನೂ ಕೂಡ ಸರಿಯಾದದ್ದಲ್ಲ ಅಂದ್ರು. ಯಾಕೆ? ಔತ್ಸರ್ಗಿಕಂ ಪ್ರಾಮಾಣ್ಯಂ ಬಾಧಕಾದಪೋದ್ಯತೆ ಇತ್ಯತ್ರ ದರ್ಶನೆ ತಸ್ಯೈವ ಪ್ರಯೋಜಕತ್ವಾತ್. ಟೀಕಾರ ಹೇಳ್ತಾ ಇದ್ದಾರೆ ನೋಡಿ, ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಲೋಕವ್ಯವಹಾರವೇ ಪ್ರಮಾಣವಾಗುತ್ತದೆ. ಕೆಲವು ಸಲ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಬೇಕು, ಅಸತ್ತು ಒಪ್ಪಬೇಕು. ಅಂದ್ರೆ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪೋ ವಿಚಾರದಲ್ಲಿ ಲೋಕವ್ಯವಹಾರನೇ ಪ್ರಮಾಣ ಅಂತ ಆಗುತ್ತದೆ. 3ನೇ ಅಧ್ಯಾಯದ ಭಕ್ತಿಪಾದದಲ್ಲಿ ಆಚಾರ್ಯರು ಪ್ರಾಮಾಣ್ಯದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವುದು ಪ್ರಮಾಣ ಆಗುತ್ತದೆ ಎಂಬುದನ್ನು 3ನೇ ಅಧ್ಯಾಯದ ಭಕ್ತಿಪಾದದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಉತ್ಸರ್ಗತೋಪಿ ಯತ್ಪ್ರಾಪ್ತಂ ಅಪವಾದ ವಿವರ್ಜಿತಂ ವ್ಯಭಿಚಾರ್ಯಪವಾದೇನ ಮಾನಮೇವ ಭವಿಷ್ಯತಿ. ನೋಡಿ, ಸಾಮಾನ್ಯವಾಗಿ ಸಾಧ್ಯವ್ಯಭಿಚಾರ ಇಲ್ಲದೇ ಇದ್ದು ನಿಶ್ಚಿತವೂ ಆಗಿದ್ರೆ ಅದು ಔಪಾದಿಕವಾಗಿ ವ್ಯಭಿಚಾರ ಉಳ್ಳದ್ದು. ಅಂದ್ರೆ ಯಾವ ಲಿಂಗವೋ ಅಂತ ಆ ಲಿಂಗವು ಸಾಮಾನ್ಯವಾಗಿ ಪ್ರಮಾಣವೇ ಆಗಿರುತ್ತದೆ. ಅಂದ್ರೆ ಸ್ವಾಭಾವಿಕವಾಗಿ ಸಾಧ್ಯದಿಂದ ವ್ಯಭಿಚಾರ ದೋಷ ಉಳ್ಳದ್ದಲ್ಲ, ಆದ್ರೆ ಔಪಾದಿಕವಾಗಿ ವ್ಯಭಿಚಾರ ದೋಷ ಉಳ್ಳದ್ದಾಗಿರಬೇಕು. ಔಪಾದಿಕವಾಗಿ ದೋಷ ಉಳ್ಳದ್ದಾಗಿದ್ರೆ ಆ ಲಿಂಗ ಅದು ಪ್ರಾಮಾಣಿಕನೇ, ಅದು ಪ್ರಮಾಣ ಆಗುತ್ತದೆ ಎಂಬುದನ್ನು ಸಾಮಾನ್ಯವಾಗಿ ಹಿಂದೆ ಹೇಳಿದ್ದಾರೆ. ಅಂದ್ರೆ ಪ್ರಾಮಾಣ್ಯ ಒಟ್ಟು ಎಲ್ಲ ಕಡೆ ಸಾಮಾನ್ಯವಾಗೇ ಇರುತ್ತದೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಪ್ರಾಮಾಣ್ಯ ಎಂಬುದು ಎಲ್ಲ ಕಡೆ ಸಾಮಾನ್ಯವಾಗಿ ಅದು ಇರುತ್ತದೆ ಅಂತ. ಸಾಮಾನ್ಯವಾಗಿ ಎಲ್ಲಾ ಜ್ಞಾನಗಳು ಪ್ರಮಾಣವೇ. ಅಪ್ರಮಾಣ ಯಾವಾಗ ಅನ್ಬೇಕು? ಏನಾದ್ರೂ ಬಾಧಕ ಬಂದಿದ್ದರೆ ಅಂತ ಅಭಿಪ್ರಾಯ. ನೋಡ್ರಿ, ಔತ್ಸರ್ಗಿಕಂ ಪ್ರಾಮಾಣ್ಯ. ಸಾಮಾನ್ಯವಾಗಿ ಎಲ್ಲಾ ಜ್ಞಾನಗಳಿಗೂ ಪ್ರಾಮಾಣ್ಯ ಎಂಬುದು ಸ್ವಾಭಾವಿಕವಾಗಿ ಇರುತ್ತದೆ, ಅದು ಔತ್ಸರ್ಗಿಕ. ಬಾಧಕ ಏನಾದರೂ ಇದ್ರೆ ಬಾಧಕಾದ ಅಪೋದ್ಯತೆ. ಬಾಧಕ ಏನಾದರೂ ಇದ್ರೆ ಅದನ್ನು ನಾವು ನಿರಾಕರಣೆ ಮಾಡಬೇಕು. ಬಾಧಕಾದ ಅಪೋದ್ಯ ಇತ್ಯತ್ರ ದರ್ಶನೆ. ಈ ಒಂದು ವಿಚಾರದಲ್ಲಿ, ಈ ಸಿದ್ಧಾಂತದಲ್ಲಿ ಹೇಳುವಾಗ ಮಾತ್ರ ತಸ್ಯೈವ ಪ್ರಯೋಜಕತ್ವ, ಆವಾಗ ಲೋಕವ್ಯವಹಾರನೇ ಪ್ರಯೋಜಕ ಅಂತ ಆಗುತ್ತದೆ. ಈ ಪ್ರಕೃತಿಯಲ್ಲಿ ದೇಹವೇ ಆತ್ಮ ಎಂಬ ಪಾಮರ ವ್ಯವಹಾರ ಇದು ಪ್ರಮಾಣವಾಗುವುದಿಲ್ಲ. ಯಾಕೆ? ಬಾಧ್ಯವಾಗಿದೆ. ಬಾಧ್ಯವಾಗಿದೆ. ಎಲ್ಲಿ ಅಪವಾದ ಇರೋದಿಲ್ಲವೋ ಅಲ್ಲಿ ಪಾಮರ ವ್ಯವಹಾರವೂ ಕೂಡ ಅವಶ್ಯವಾಗಿ ಪ್ರಮಾಣವಾಗಬಹುದು. ಅಂದ್ರೆ ಸಾಮಾನ್ಯ ಜನರು, ಪಾಮರರು ಪ್ರಮಾಣಗಳನ್ನ ಸತ್ಯ ಅಂತ ಅವರು ಒಪ್ಪಿದ್ದಾರೆ. ಪಾಮರರು ಹೇಳುವ ಪ್ರಮಾಣಗಳು ಸತ್ಯ ಎಂಬ ವಿಚಾರಕ್ಕೆ ಬಾಧಕ ಇದೆಯಾ? ಯಾವ ಬಾಧಕನೂ ಇಲ್ಲ. ಅಂದಮೇಲೆ ಆ ಪಾಮರರು ಹೇಳತಕ್ಕಂಥ ಪ್ರಮಾಣಾದಿಗಳು ಸತ್ಯ ಎಂಬ ವಿಚಾರವೂ ಕೂಡ ಪ್ರಾಮಾಣಿಕನೇ. ತಸ್ಯೈವ ಪ್ರಯೋಜಕತ್ವ. ಪ್ರಮಾಣಾದಿ ಸತ್ತ ಅಭ್ಯುಪಗಮಕ್ಕೆ ಪಾಮರ ವ್ಯವಹಾರವೇ ಪ್ರಮಾಣ. ಪ್ರಮಾಣಾದಿಗಳು ಸತ್ಯವಲ್ಲ ಅಂತ ಏನಾದರೂ ಬಾಧಕ ಜ್ಞಾನ ಬಂದಿದ್ರೆ ಪ್ರಮಾಣವಾಗುತ್ತಾ ಇರಲಿಲ್ಲ. ಈ ಬಾಧಕ ಜ್ಞಾನ ಇಲ್ಲ ಅಂದಮೇಲೆ ಪ್ರಮಾಣಾದಿ ಸತ್ತ ಅಂಬೋದು, ಪ್ರಮಾಣಾದಿ ಸತ್ತ ಅಭ್ಯುಪಗಮ ಇದು ಪಾಮರ ಲೋಕ ವ್ಯವಹಾರದ ಸಿದ್ಧವಾದರೂ ಅದನ್ನು ಪ್ರಮಾಣ ಅಂತ ನಾವು ಒಪ್ತೇವೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಬಾಧಕ ಜ್ಞಾನ ಇದ್ರೆ ಪ್ರಮಾಣ ಅಲ್ಲ. ಅಂದ್ರೆ
ಬಾಧ್ಯವಾಗುತ್ತಾ ಇದ್ರೆ ಅದು ಪ್ರಮಾಣವಾಗೋದಿಲ್ಲ. ಯಾವುದು ಬಾಧ್ಯವಾಗೋದಿಲ್ವೋ ಅದು ಪ್ರಮಾಣ. ಇಷ್ಟೇ. ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಬೇಕು ಎಂಬ ವಿಚಾರ ಸರ್ವತಾ ಬಾಧ್ಯವಾಗೋದಿಲ್ಲ. ಆದ್ರಿಂದ ಅದು ಪ್ರಮಾಣ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಹೇಳಿ ಇನ್ನು ನಾಲ್ಕನೇ ಪಕ್ಷ, ಪ್ರಮಾಣಾದಿಗಳನ್ನ ಸತ್ಯ ಅಂತ ಒಪ್ಪದೇ ಇದ್ದರೂ ಕಥೆಯನ್ನು ನಡೆಸಬಹುದು ಅಂತ ಅಂದುಬಿಟ್ರೆ, ಹಾಗಾದರೆ ತತ್ವ ನಿರ್ಣಯ, ಪರಪರಾಜಯ ಇವುಗಳು ಯಾವುದು ಆಗೋದಿಲ್ಲ. ಅಂದ್ರೆ ಹುಚ್ಚರು ಉನ್ಮತ್ತರು ನಡೆಸ್ತಕ್ಕಂಥ ವಾದಗಳಲ್ಲಿಯೂ ತತ್ವ ನಿರ್ಣಯ ಆಗಲಿ ಪರಪರಾಜಯ ಎಂಬ ಫಲ ಆಗಲಿ ಅಂತ ನಾವು ಅಂದಿದ್ದೇವೆ. ಅತಿ ಪ್ರಸಂಗ ಬರುತ್ತದೆ ಅಂತ. ಒಂದು ವೇಳೆ ಪ್ರಮಾಣಾದಿಗಳಿಗೆ ಸತ್ಯತ್ವ ಒಪ್ಪದೇನೇ ಕಥೆಯಲ್ಲಿ ಪ್ರವೃತ್ತರಾದರೆ ಹುಚ್ಚರು ನಡೆಸುವ ಕಥೆಯಲ್ಲಿಯೂ ಕೂಡ ತತ್ವ ನಿರ್ಣಯವಾಗಲಿ ಎಂಬ ಅತಿ ಪ್ರಸಂಗ ಬರುತ್ತದೆ. ಆದ್ರಿಂದ ಪ್ರಮಾಣಾದಿಗಳಿಗೆ ಸತ್ತು ಒಪ್ಪಬೇಕು ಅಂತ ನಾವು ಅಂತೀವಿ ಅಂತಂಬುವ ಈ ನಾಲ್ಕನೇ ಪಕ್ಷದಲ್ಲಿ ಮತ್ತೆ ಆ ದ್ವೈತಿಗಳು ಶ್ರೀಹರ್ಷರು ಏನು ದೋಷ ಹೇಳಿದ್ದಾರೋ ಆ ದೋಷವೂ ಇಲ್ಲ ಎಂಬ ವಿಚಾರವನ್ನು ತಿಳಿಸ್ತಾರೆ. ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಾಳೆ ಪ್ರತಿಪದ ಅನಧ್ಯಯನ ರಜೆ ಇದೆ. ನಾಳೆ ಒಂದು ದಿನ ಪಾಠ ಇಲ್ಲ, ಮಂಗಳವಾರ. ಮತ್ತೆ ಬುಧವಾರದಿಂದ ನ್ಯಾಯಸುಧಾ ಪಾಠ ನೇರವಾಗಿ ಶ್ರೀಮಠದಲ್ಲಿ ಮುಂದುವರಿಯುತ್ತದೆ. ಬುಧವಾರ ನೇರವಾಗಿ 4:15 ಶ್ರೀಮಠದಲ್ಲೇ ಪಾಠ ಇದೆ. ಅವಶ್ಯವಾಗಿ ಎಲ್ಲರೂ ಆಗಮಿಸಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.